ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ದ ಯೂಟ್ಯೂಬ್ ಚಾನಲ್ ಆಫ್ ಪೂಜಾ ಸೆಕ್ಯೂರಿಟಿ ಸರ್ವಿಸಸ್. ವೀಕ್ಷಕರೇ, ನಮ್ಮ ಬಗ್ಗೆ ಯಾರಿಗೆ ತಿಳುವಳಿಕೆ ಇಲ್ಲವೋ ನಾನು ಅವರಿಗೆ ಒಂದು ಕ್ವಿಕ್ ಇಂಟ್ರೊಡಕ್ಷನ್ ಅನ್ನು ಕೊಡುತ್ತೇನೆ. 2005 ಅಲ್ಲಿ ಪೂಜಾ ಸೆಕ್ಯೂರಿಟಿ ಸರ್ವಿಸಸ್ ಎಂಬ ಸಂಸ್ಥೆಯನ್ನು ಶ್ರೀ ರಾಘವೇಂದ್ರ ರೆಡ್ಡಿ ಅವರು ಸ್ಥಾಪಿಸಿದ್ದಾರೆ. 19 ವರ್ಷಗಳ ಅನುಭವವನ್ನು ಹೊಂದಿರುವ ನಾವು ಸೆಕ್ಯೂರಿಟಿ ಸರ್ವಿಸಸ್, ಮ್ಯಾನ್ ಪವರ್ ಸರ್ವಿಸಸ್ ಹಾಗೂ ಫೆಸಿಲಿಟಿ ಮ್ಯಾನೇಜ್ಮೆಂಟ್ ಸರ್ವಿಸಸ್ ಅನ್ನು ನಿರಂತರವಾಗಿ ನೀಡುತ್ತಾ ಬಂದಿದ್ದೇವೆ. ಇನ್ ದ ಇಯರ್ 2023 ನಾವು ವಿಸ್ತಾರ ಬಿಸ್ನೆಸ್ ಎಕ್ಸಲೆನ್ಸ್ ಅವಾರ್ಡ್ ಹಾಗೂ ಇಟಿ ಬಿಸ್ನೆಸ್ ಎಕ್ಸಲೆನ್ಸ್ ಅವಾರ್ಡ್ ಅನ್ನು ಗೆದ್ದಿದ್ದೇವೆ ಮತ್ತು ಅದೇ ವರ್ಷ ನಾವು 100 crore ಟರ್ನ್ ಓವರ್ ಅನ್ನು ಸಾಧನೆ ಮಾಡಿದ್ದೇವೆ. ವೀಕ್ಷಕರೇ, ನಾವು ನಮ್ಮ ಚಾನೆಲ್ ಅಲ್ಲಿ ಹೊಸ ಸೀರೀಸ್ ಅನ್ನು ಪ್ರಾರಂಭಿಸುತ್ತೇವೆ. ಈ ಸೀರೀಸ್ ಅಲ್ಲಿ ನಾವು ನಮ್ಮ ತಂಡದ ಶ್ರಮ, ತರಬೇತಿ ಹಾಗೂ ದಿನನಿತ್ಯದ ಕಾರ್ಯಗಳನ್ನು ತೋರಿಸುತ್ತೇವೆ ಹಾಗೂ ಕೊನೆಗೆ ನಾವು ನಮ್ಮ ಕ್ಲೈಂಟ್ ಗಳ ಫೀಡ್ಬ್ಯಾಕ್ ಅನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇವೆ. ವೀಕ್ಷಕರೇ, ನಾವಿವತ್ತು JNCASR ಅಂದ್ರೆ ಜವಾಹರ್ಲಾಲ್ ನೆಹರು ಸೆಂಟರ್ ಫಾರ್ ಅಡ್ವಾನ್ಸ್ ಸೈಂಟಿಫಿಕ್ ರಿಸರ್ಚ್ ಗೆ ಬಂದಿದ್ದೇವೆ. ಇದು ನಮ್ಮ ಪ್ರಮುಖ ಯೂನಿಟ್ ಗಳಲ್ಲಿ ಒಂದಾಗಿದೆ. ನಾವು ಕಳೆದ 4 ವರ್ಷದಿಂದ ಇಲ್ಲಿ ಹೌಸ್ ಕೀಪಿಂಗ್ ಸರ್ವಿಸಸ್ ಹಾಗೂ ಕಳೆದ 1 ವರ್ಷದಿಂದ ಸೆಕ್ಯೂರಿಟಿ ಸರ್ವಿಸಸ್ ಅನ್ನು ನೀಡುತ್ತಿದ್ದೇವೆ. Good afternoon, Namaste. We are from the Puja Security Services, from the top management of the company, and we are here to give you a simple, small glimpse of the training, how we conduct, what are the basics, and all about the training. I am retired Wing Commander Sunil Kumar, and with me is Virag Sharma. He is senior Air Force veteran. So the training part he will be taking over, and he will be explaining all about the training, and he will conduct the training. Please enjoy the conduct of training of Puja Security Service. Right. Southern. Right. West Sam. Right. Southern. Right. Bye Muragi. Bye. Good. Then you say, hey, chal. Maintain the gap. अपना लेफ्ट राइट में देखते हुए चलो. Good afternoon. I'm Virag Sharma. I'm in Pujaya Security Services for last 8 years from 2016. Earlier I was in the Air Force. I took VRS in 2016. Since then, I'm in the Pujaya Security Services. This JNCSR, Jawaharlal Nehru Center for Advanced Scientific Research, we have started our security services in this year only, 1st February 2024. And very soon, next month in 31st March 2025, we'll be completing 1 year of our satisfactory services, security services here. Now, we also conduct training. I forgot to mention, we also provide housekeeping services in the same institute, and that we are providing for last 4 years. I think now it is 5th year running. We have started our housekeeping services of 100 plus manpower somewhere in 2020. And 2000 security services we have started in 2024. Now we will come back to the security training. Not only security, we provide training to the all manpower, whether it is housekeeping, whether it is security. Security has got a separate syllabus because we need to emphasis only on the physical security of those things. The biggest motivation is the salary. So they are already well paid people as per state central government minimum wages, which is much higher than the state government. So they are already motivated. Now I'll impart some training to them, which you can go through.
ಪೂಜ್ಯ ಸೆಕ್ಯೂರಿಟಿ ಸರ್ವಿಸಿಂದ 1 ಇಯರಿಂದ ನಾನು ಸೆಕ್ಯೂರಿಟಿ ಸೂಪರ್ವೈಸರ್ ಕೆಲಸ ಮಾಡ್ತಾಯಿದ್ದೀನಿ. ನಮ್ಮ ಹತ್ರ 80ರಿಂದ 100ವರೆಗೂ ಸೆಕ್ಯೂರಿಟಿ ಗಾರ್ಡ್ ಇದ್ದಾರೆ, ಲೇಡಿ ಗಾರ್ಡ್ ಇದ್ದಾರೆ, ಸೆಕ್ಯೂರಿಟಿ ಸೂಪರ್ವೈಸರ್ ಇದ್ದಾರೆ, 5 ಜನ ಸೂಪರ್ವೈಸರ್ ಇದ್ದಾರೆ, 100 ಸೆಕ್ಯೂರಿಟಿ ಗಾರ್ಡ್ ಇದ್ದಾರೆ, 4 ಜನ ಲೇಡಿ ಗಾರ್ಡ್ ಇದ್ದಾರೆ. ನಾವಿಲ್ಲಿ ಜವಾಹರ್ಲಾಲ್ ನೆಹರು ಸೆಂಟರ್ನಿಂದ ಇಲ್ಲಿ ನಾವಿಲ್ಲಿ ಡ್ಯೂಟಿ ಮಾಡ್ತಾ ಇದ್ದೀವಿ. ಫಸ್ಟ್, ಸೆಕೆಂಡ್, ಥರ್ಡ್ ಡ್ಯೂಟಿ ಮಾಡ್ತಾ ಇದ್ದೀವಿ. ನನ್ನ ಹೆಸರು ರಮೇಶ್ ಅಂತ ಹೇಳಿ, ಮತ್ತು ನಾನು ಸೆಕ್ಯೂರಿಟಿ ಗಾರ್ಡ್ ಆಗಿದ್ದೀನಿ ಇಲ್ಲಿ. ಮತ್ತು ಫಸ್ಟ್ ಶಿಫ್ಟ್ ಇದ್ದರೆ ಕರೆಕ್ಟಾಗಿ 5:45ಗೆ ಒಳಗಡೆ ಎಂಟ್ರಿ ಇರಬೇಕು. ಸೆಕೆಂಡ್ ಶಿಫ್ಟ್ ಇದ್ದರೆ 1:45ಗೆ ಒಳಗಡೆ ಇರಬೇಕು. ನೈಟ್ ಶಿಫ್ಟ್ ಇದ್ದರೆ 9:45ಗೆ ಒಳಗಡೆ ಇರಬೇಕು. ಅಷ್ಟರಲ್ಲಿ ಮತ್ತೆ ನಮ್ಮ ಸೂಪರ್ವೈಸರ್ ಬಂದು ಎಲ್ಲ ಪಾಲಿಂಗ್ ಎಲ್ಲ ಮಾಡ್ತಾರೆ. ಮತ್ತು ಯಾರ್ಯಾರು ಬಂದಿದ್ದಾರೆ, ಯಾರ್ಯಾರು ಬಂದಿಲ್ಲ ಅದೆಲ್ಲ ನೋಟ್ ಮಾಡಿಕೊಂಡು ಮತ್ತೆ ನಮ್ಮ SO ಸರ್ಗೆ ರಿಪೋರ್ಟ್ ಮಾಡ್ತಾರೆ. ಅವರು ಏನು ಹೇಳ್ತಾರೆ ಬಂದ್ಬಿಟ್ಟು ನಮ್ಗೆ ಇನ್ಫಾರ್ಮ್ ಮಾಡಿಬಿಟ್ಟು ಒಳಗಡೆ ಕಳಿಸ್ಕೊಡ್ತಾರೆ. ಏನು ಪೋಸ್ಟ್ ಅಂತ ಹೇಳ್ಬಿಟ್ಟು ನಮಗೆ ಅಟೆಂಡೆನ್ಸಲ್ಲಿ ಬರೆದಿರ್ತಾರೆ. ಆ ಪೋಸ್ಟ್ ಹತ್ರ ಬಂದ್ಬಿಟ್ಟು ನಾವು ಸೈನ್ ಮಾಡಿ ನಮ್ಮ ಪೋಸ್ಟ್ಗೆ ನಾವು ಹೋಗಿ ಅಟೆಂಡ್ ಆಗಬೇಕು. ಮತ್ತು ರಿಲೀವರ್ ಹತ್ರ ಅವ್ರು ರಿಲೀವರ್ ಏನೇನು ಚೆಕ್ ಮಾಡಿದ್ದಾರೆ ಅದೆಲ್ಲ ನಾವು ನೋಟ್ ಮಾಡಿಕೊಂಡು ಮತ್ತೆ ನಾವು ಇನ್ನೊಂದ್ಸರಿ ಅದೆಲ್ಲ ಚೆಕ್ ಮಾಡಿ ನಾವು ಮೈನ್ ಗೇಟ್ಗೆ ಇಲ್ಲ ನಮ್ಮ ಸೂಪರ್ವೈಸರ್ಗೆ, ನಮ್ಮ SOಗೆಲ್ಲ ಇನ್ಫಾರ್ಮ್ ಮಾಡ್ತೀವಿ. ಮತ್ತು ಪೂಜಾದಿಂದ ಒಳ್ಳೆ ಟೈಮ್ಗೆ, ಕರೆಕ್ಟ್ ಟೈಮ್ಗೆ ಪೇಮೆಂಟ್ಸ್ ಎಲ್ಲ ಬರ್ತಾ ಇದೆ. ಅದು ಪೂಜಾದಿಂದ ಏನೂ ತೊಂದರೆ ಇಲ್ಲ ಸರ್. ನಮಗೆ ನಾವು ಚೆನ್ನಾಗೇ ನಡ್ಕೊಂಡು ಹೋಗ್ತಾ ಇದ್ದೀರಿ ಸರ್. कंपनी के बारे पूज्य सिक्योरिटी जो सर्विस है, पिछले 1 साल से हम काम कर रहे हैं. ये कंपनी बहुत ही अच्छा है, इसका डिसिप्लिन भी बहुत अच्छा है. हमारा जो MD साहब है, जो हमारा जो जनरल मैनेजर है, और कोई भी फील्ड ऑफिसर, ऑपरेशन मैनेजर, किसी को भी कभी भी किसी भी मोमेंट में कॉल करने से वो रेस्पॉन्स करते हैं. जो पूज्य सिक्योरिटी जो सर्विस है, अभी फिलहाल मैं जहाँ पे काम कर रहा हूँ पिछले 1 साल से, यहाँ पे एक अलग तरह का डिसिप्लिन, बहुत ही अच्छा कंपनी है. पेमेंट टाइम से मिल जाता है. किसी को भी कोई इंटरेस्टेड है पूज्य सिक्योरिटी में ज्वाइनिंग के लिए, हाउसकीपिंग का भी इसका भी सर्विस है. और इसका पेमेंट सैलरी कहीं भी आपको नहीं मिलेगा. हम जहाँ पे काम करते हैं जवाहरलाल नेहरू सेंटर में, यहाँ पे एक बेसिक सैलरी, उसमें 4 OT मिला के कम से कम एक गार्ड को लगभग 29,000 एक गार्ड को आ जाता है. सुपरवाइजर को 32-33,000 ऐसा आ जाता है. तो कोई भी इंटरेस्टेड है तो आप पूजा सिक्योरिटी में ज्वाइनिंग कर सकता है. ನಮ್ಮ ಹೆಸರು ಮುನಿರಾಜು ಅಂತ. ಇಲ್ಲಿ JNCSR ಅಲ್ಲಿ ಪೂಜೆ ಸೆಕ್ಯೂರಿಟಿಯಿಂದ ಅಪ್ಸ್ಕೀಪಿಂಗ್ ಸದ್ಯಕ್ಕೆ ಪೂಜೆಯಲ್ಲಿ ಒಂದು 4 ವರ್ಷ ಕಂಪ್ಲೀಟ್ ಆಗಿ 5ನೇ ವರ್ಷಕ್ಕೆ ಕಾಲಿಡ್ತಾ ಇದೆ. ಬಟ್ ಇಲ್ಲಿನ ಎಂಪ್ಲಾಯ್ ಸುಮಾರು ಒಂದು 100 ಜನ ಇರ್ತಾರೆ. 100 ಜನದಲ್ಲಿ ನಾವು ಯಾವಾಗಲೂ ಡೈಲಿ ವರ್ಕ್ ತಗೊತಾ ಇರ್ತೀರಿ, ಅಟೆಂಡೆನ್ಸ್ ಸೈನ್ ಮಾಡಿಸ್ತೀರಿ. ಸೊ ಎಲ್ಲ ಕಡೆ ಕೆಲಸ ನೋಡ್ತಾ ಇರ್ತೀರಿ. ಬಟ್ ಇಲ್ಲೇನು ತೊಂದರೆಗಳೇನಿಲ್ಲ. ಬಟ್ ಕರೆಕ್ಟ್ ಟೈಮ್ಗೆ ಅವ್ರಿಗೆ ಎಲ್ಲಿ ಕೆಲಸ ಮಾಡಬೇಕು, ಯಾವ ಡಿಪಾರ್ಟ್ಮೆಂಟಲ್ಲಿ ಯಾವ ಥರ ಇರಬೇಕು ಅದನ್ನೆಲ್ಲ ಒಂದು ಸ್ವಲ್ಪ ಗೈಡ್ ಕೊಡ್ತಾ ಇರ್ತೀರಿ. ಡೈಲಿ ರೊಟೇಷನ್ ವರ್ಕ್ ಮಾಡ್ತಾ ಇರ್ತೀರಿ. ನಮಸ್ಕಾರ. Hello, good morning. I am Chandrasekhar, formerly Security and Vigilance Chief at Indian Institute of Science, and now I am a coordinator at Jawaharlal Nehru Center for Advanced and Scientific Institute. Now, I have come across a professional agency, Pujaya Security Services, who is providing contract security services at our center. They are providing for last 1 year, and very happy to place on record that this is one of the professional agency which I have seen in this last 11 months. I have seen them highly professional, and they have provided security guards who are well trained and disciplined with a good uniform. Now, this agency has a full compliance of the statutory provisions, and also it is accredited with the PASARA, a state government accredited agency, which gives accreditation to the agencies who have a benchmark for having a good infrastructure, training and various other activities.
In the last 11 months, we have found an excellent service provided by this Pujaya Security Services. In addition, we also, for the last 5 years, this agency is also providing manpower services for our housekeeping services, including providing the consumables for the housekeeping services. So in both the areas, we have found them. Their services are excellent and above the mark of the excellence. So I am very proud to say that and to recommend that this Pujaya Security Services, which is reliable, trustworthy and very sincere. We have seen them, their field officers, their executives are well trained, educated and they are professionals, and I have a compliment for them. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ವಿಡಿಯೋ. ನೀವು ನೋಡಿದ ಹಾಗೆ JNCASR ನಲ್ಲಿ ನಾವು ನಮ್ಮ ಗಾರ್ಡ್ಗಳ ಆಪರೇಷನ್ಸ್, ಟ್ರೈನಿಂಗ್, ಫೀಲ್ಡ್ ಆಫೀಸರ್ ಇಂಟರಾಕ್ಷನ್ ಹಾಗೂ ಕ್ಲೈಂಟ್ ನ ಫೀಡ್ಬ್ಯಾಕ್ ಅನ್ನು ತೋರಿಸಿದ್ದೇವೆ. ಸ್ಕ್ರೀನ್ ಮೇಲೆ ಕಾಣುತ್ತಿರುವ ಯಾವುದೇ ಸರ್ವಿಸಸ್ಗಳ ಅಗತ್ಯವಿದ್ದಲ್ಲಿ ನೀವು ಈ ನಂಬರ್ಗೆ ಕರೆ ಮಾಡಿ. ನಮ್ಮ ತಂಡದಲ್ಲಿ ಒಬ್ಬರಾಗಬೇಕಾದ್ರೆ ನಿಮ್ಮ CV ಅಥವಾ ರೆಸ್ಯೂಮ್ ಅನ್ನು ಈ ಇಮೇಲ್ ಐಡಿಗೆ ಶೇರ್ ಮಾಡಿ. ಈ ವಿಡಿಯೋನ ಡಿಸ್ಕ್ರಿಪ್ಷನ್ ನಲ್ಲಿ ನಾವು ನಮ್ಮ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ಸ್, ವೆಬ್ಸೈಟ್ ಹಾಗೂ ಆಫೀಸ್ ಅಡ್ರೆಸ್ ಅನ್ನು ಲಿಂಕ್ ಅನ್ನು ನೀಡಿದ್ದೇವೆ. ವಿಸಿಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದೆ ಯಾವ ತರ ವಿಡಿಯೋ ಬೇಕೆಂದು ಕಮೆಂಟ್ ಮಾಡಿ. Until then, be safe, be secure. Thanks for watching. See you in next video.